ನಾಳೆ ಸಿದ್ದರಾಮಯ್ಯ ಅವರಿಗೆ ತುಂಬ ಟೆನ್ಷನ್ ದಿನ. ಕಾರಣ ಎಷ್ಟೇ, ಮುಡಾ ಹಗರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದು ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ಹೋಗಬೇಕಾ ಹೋಗಬಾರ್ದಾ ಅಂತ ಹೇಳಿ ನಾಳೆ ಹೈಕೋರ್ಟ್ ಡಿಸೈಡ್ ಮಾಡಿಬಿಡುತ್ತೆ. ರಾಜ್ಯಪಾಲರೇನೋ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟುಬಿಟ್ರು ಒಂದು ಕಡೆ, ಮೊದಲಿಗೆ ಶೋಕಾಸ್ ನೋಟಿಸನ್ನು ಕೊಟ್ಟು ಏನಿದೆ ಕಥೆ, ಇಷ್ಟೊಂದು ಆರೋಪಗಳು ಬಂದಿದೆಯಲ್ಲ ನಿಮ್ಮ ಮೇಲೆ ಏನು ಅಂತ ಕೇಳಿದ್ರು. ಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಟ್ಟಿದ್ರು, 160-70 ಪುಟಗಳಲ್ಲಿ ಉತ್ತರವನ್ನು ಕೊಟ್ಟಿದ್ರು. ಇಂತಿಂಥ ಕಾರಣಕ್ಕೆ ನನಗೂ ಇದಕ್ಕೂ ಸಂಬಂಧ ಇಲ್ಲ, ಜಮೀನು ಕಳ್ಕೊಂಡಿದ್ವಿ, ಬದಲಿ ನಿವೇಶನಕ್ಕೆ ಅಪ್ಲೈ ಮಾಡಿದ್ವಿ, ಮುಡಾದ ನಿಯಮಗಳ ಪ್ರಕಾರವಾಗಿ ನನ್ನ ಪತ್ನಿಗೆ ನಿವೇಶನ ಸಿಕ್ಕಿದೆ, ಏನು ತಪ್ಪಿದೆ ಇದರಲ್ಲಿ ಅಂತ ಇವರ ಒಂದು ವಾದ ಇತ್ತು. ಆ ಜಮೀನೇ ಸರ್ಕಾರದ್ದು, ಸರ್ಕಾರದ ಜಮೀನಿಗೆ ಇವರು ನಕಲಿ ಪತ್ರಗಳು ರೆಡಿ ಮಾಡಿಕೊಂಡು ಇವರು ನಮ್ಮ ಜಮೀನು ಅಂತ ಹೇಳಿ ಇವರು ಬೆಲೆ ಬಾಳುವ ಜಾಗದಲ್ಲಿ ಕೋಟಿಗಟ್ಟಲೆ ಹಣ ಬರುವಂಥ ಜಾಗದಲ್ಲಿ ನಿವೇಶನ ಮಾಡಿಕೊಂಡ್ರು ಅಂತ ಆರೋಪ ಇರೋದು. ಇದೀಗ ಇದರಲ್ಲಿ ಮುಖ್ಯಮಂತ್ರಿಗಳ ವಿಚಾರಣೆ ಆಗಬೇಕು ಅಂತ ಒಂದು ವಾದ ಶುರುವಾಗುತ್ತೆ. ಹೈಕೋರ್ಟ್ಗೆ ಬಂತು ಈ ಒಂದು ವಿಚಾರಣೆ. ಈ ಒಂದು ವಿಚಾರ ಬಂದ ಮೇಲೆ ಹೈಕೋರ್ಟ್ ಹೇಳಿತ್ತು, ಇಲ್ಲಪ್ಪ ಒಂದು 10 ದಿನ ನನಗೆ ಟೈಮ್ ಬೇಕು, ಅವತ್ತು ನಾನು ಇದ್ರ ಬಗ್ಗೆ ಹೇಳ್ತೀನಿ, ಇದ್ರ ವಿಚಾರಣೆ ಆಗಬೇಕಾ ಬೇಡವಾ ಅಂಥೇಳಿ. ಅಲ್ಲಿಯವರೆಗೂ ಕೆಳ ಹಂತದ ಯಾವುದೇ ನ್ಯಾಯಾಲಯಗಳು ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ನಿಲುವಿಗೆ ನಿರ್ಧಾರಕ್ಕೆ ಬರಬಾರದು ಅಂತ ಕೂಡ ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಇದೀಗ ಆ ದಿನ ಕೂಡ ಬಂತು. CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಮುಂದುವರಿಯಲಿ, ವಿಚಾರಣೆ ನಡೀಲಿ ಅಂತ ನಾಳೆ ಹೈಕೋರ್ಟ್ ಹೇಳುತ್ತಾ, ಅಥವಾ ಇಲ್ಲ ವಿಚಾರಣೆ ಆಗಬಾರದು, ಇದರಲ್ಲಿ ವಿಚಾರಣೆ ಅಗತ್ಯ ಇಲ್ಲ ಅಂತ ಏನಾದರೂ ಹೈಕೋರ್ಟ್ ಹೇಳುತ್ತಾ ಅಂತ ನಾಳೆ ಡಿಸೈಡ್ ಆಗುತ್ತೆ. ರಾಜ್ಯಪಾಲರ ಆದೇಶಕ್ಕೆ ಇಲ್ಲಿ ಬೆಲೆ ಸಿಗುತ್ತಾ ಅಥವಾ ಎತ್ತಿ ಹಿಡಿಯುತ್ತಾ ಒಂದು ನಿರ್ಧಾರವನ್ನು ತಿರಸ್ಕಾರ ಮಾಡುತ್ತಾ ಅಂತ ಕೋರ್ಟ್ ಈ ಒಂದು ವಿಚಾರ ಇದೆ. ಹಾಗಾಗಿ ನಾಳಿನ ಚಿತ್ತ, ಎಲ್ಲರ ಚಿತ್ತ ಹೈಕೋರ್ಟ್ನ ಕಡೆಗಿದೆ.